ನಮ್ಮ ಈಡಿಗ ರಾಷ್ಟ್ರೀಯ ಮಹಾಮಂಡಳದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಗುಲ್ಬರ್ಗಾ ಜಿಲ್ಲೆಯ ಕರದಾಳ ಗ್ರಾಮದ ಏನು ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ಇವತ್ತು ನಮ್ಮ ಈಡಿಗ ಇಲ್ಲವ ನಾಮಧಾರಿ ಹಾಗೂ 26 ಉಪಪಂಗಡಗಳ ಏನು ಸಮಸ್ಯೆಗಳಿಗೆ ಒಂದು ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ನಮ್ಮ ಕರದಾಳದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅವರು. ಆ ಒಂದು ಪಾದಯಾತ್ರೆಯಲ್ಲೇ ನಮ್ಮ ಈಡಿಗ ಸಮಾಜದ ಜೊತೆಗೆ ಹಲವಾರು ಹಿಂದುಳಿದ ವರ್ಗದ ಮಹಾಸ್ವಾಮಿಗಳು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ ವಿಶೇಷ. ಜೊತೆಗೆ ಎಲ್ಲ ಸಮಾಜದ ಮುಖಂಡರು ಕೂಡ ಈ ಒಂದು ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಪಾದಯಾತ್ರೆ ನಾಳೆ 21ನೇ ತಾರೀಕಿಗೆ ಗಂಗಾವತಿಗೆ ಪ್ರವೇಶಿಸ್ತಾ ಇದೆ. ಅವತ್ತಿನ ದಿನ ನಾವು ನಮ್ಮ ಈಡಿಗ ಸಮಾಜದ ಬಾಂಧವರು ಬೆಳಗ್ಗೆ ಸಂಜೆ 4 ಗಂಟೆಗೆ ರಾಣಾಪುರ ಸರ್ಕಲ್ ಹತ್ರ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಬಂದು ಗ್ರಾಮ ದೇವತೆ ಆಗಿರ್ತಕ್ಕಂಥ ನಮ್ಮ ಬೇನಹಳ್ಳಿ ಗಂಗಾವತಿ ದುರ್ಗಮ್ಮ ದೇವಸ್ಥಾನದಲ್ಲಿ ಅವ್ರನ್ನ ಬರಮಾಡಿಕೊಂಡು ಅಲ್ಲಿ ಪೂಜೆ ಆದ ನಂತರ ಮತ್ತು ಅಲ್ಲಿಂದ ಮಹಿಳೆಯರಿಂದ ನಮ್ಮ ಈಡಿಗ ಸಮಾಜದ ಮಹಿಳೆಯರಿಂದ ಕಳಸ ಕುಂಭ ಮತ್ತು ಏನು ವಾದ್ಯಗಳೊಂದಿಗೆ ದುರ್ಗಮ್ಮ ದೇವಸ್ಥಾನದಿಂದ ಅಪ್ ನೀಲಕಂಠೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಸಭೆ ನಡೆಸಲಾಗುತ್ತದೆ. ಜೊತೆಗೆ ಈ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲ ಸಮಾಜದ ಬಾಂಧವರು ಕೂಡ ಜೊತೆಗೆ ಸಹಕರಿಸಲಿ, ಸಹಾಯಸ್ಥ ನೀಡಲಿ ಅಂತ ನಾನು ಹೇಳ್ತಾ, ಜೊತೆಗೆ ಅವತ್ತಿನ ದಿನ ಏನಿದೆ ಸಂಜೆ ಈ ಸಭೆ ಮುಗಿದ ನಂತರ ಕೂಡ ಅವತ್ತಿನ ದಿನ ಸಭೆಯಲ್ಲಿ ಕೂಡ ನಮ್ಮ ಹಿರಿಯ ಮುಖಂಡರು ಕೂಡ HR ಶ್ರೀನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ಈ ಐತಿಹಾಸಿಕ ಪಾದಯಾತ್ರೆ ಬಗ್ಗೆ 4 ಮಾತುಗಳನ್ನು ಕೂಡ ಹೇಳಲಿದ್ದಾರೆ. ಜೊತೆಗೆ ನಮ್ಮ ಈಡಿಗ ಸಮಾಜದ ಹಾಲಿ ಮತ್ತು ಮಾಜಿ ಹಾಗೂ ಬೇರೆ ಸಮಾಜದ ಹಾಲಿ ಮತ್ತು ಮಾಜಿ ಸಚಿವರು ಶಾಸಕರುಗಳು ಅವತ್ತಿನ ದಿನ ಆ ಸಭೆಗೆ ಬರ್ತಾರೆ. ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ವಿ ಸುನೀಲ್ಕುಮಾರ್ ಅವರು ಮತ್ತು ಕೋಟಾ ಶ್ರೀನಾಥ್ ಪೂಜಾರಿ ಅವರು ಕೂಡ ಇವತ್ತಿನ ಸಂಸದರು ಕೂಡ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಈಡಿಗ ಸಮಾಜ ಮತ್ತು ಎಲ್ಲ ಸರ್ವ ಸಮಾಜದ ಬಾಂಧವರು ಭಾಗವಹಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಿದ ನಂತರ ಅವತ್ತೇ ಆ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಗುರುಹಿನ ಶೆಟ್ಟಿ ಸಮಾಜದ ಹಿರಿಯರಿಂದ ಅವತ್ತಿನ ದಿನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾಗುತ್ತು. ಅವತ್ತು ಎಲ್ಲರೂ ಆ ಒಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಇದೇ ಈಗ ನಮ್ಮ ಪರಮೇಶ್ವರ್ ಹೇಳಿದಾಗೆ 21ನೇ ತಾರೀಕಿಗೆ ನಮ್ಮ ಗುರುಗಳು ಪುರಾ ಪ್ರವೇಶ ಮಾಡ್ತಾರೆ ಗಂಗಾವತಿ. 22ಕ್ಕೆ ಅವರು ಇಲ್ಲಿಂದ ಪಾದಯಾತ್ರೆ 23ಕ್ಕೆ ಮತ್ತೆ ಮುಂದುವರಿಸ್ತಾರೆ. ನಾವು ಈಗ ಕಾಟಿಗೆಯಿಂದ ನಮ್ಮ ಸಮಾಜದವರು ಏನು ಮಾಡ್ತಾರೆ, ಎಲ್ಲಿವರೆಗೆ ಆಗ್ತೈತಿ ಗಂಗಾವತಿ ತಾಲೂಕು ಗಡಿಭಾಗದವ್ರಿಗೆ ಅವ್ರು ನಡ್ಕೊಂಡು ಪಾದಯಾತ್ರೆ ನಡ್ಕೊಂಡು ಬರ್ತಾರೆ. ಇಲ್ಲಿಂದ ನಾವು ಹೊಸಪೇಟೆ ಭಾಗದವ್ರಿಗೆ ಅಂದರೆ ಬುಡುಗುಂಪ ಕ್ರಾಸೂರು ಅಲ್ಲಿವರೆಗೂ ನಾವು ಇಲ್ಲಿಂದ ದಾಸನಾಳು ಬಾಸಾಪಟ್ಟಣ ನಮ್ಮ ಯುವಕರು ಅವ್ರ ಜೊತೆಗೆಲ್ಲ ಸೇರ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಕೂಡ. ನಾವು ಎಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ. ಆಮೇಲೆ ಇದೊಂದು ಒಂದೇ ಜಾತಿ ಒಂದೇ ಧರ್ಮ ಅಂತೇಳಿ ನಮ್ಮ ತತ್ವ ಐತಿ. ಇದು ಎಲ್ಲ ಜಾತಿ ವರ್ಗದವರು ಗುರುಗಳು ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರ ಕೂಡ ನಮ್ಮ ಕೆಲವೊಂದು ಪ್ರಮುಖ ಬೇಡಿಕೆಗಳದಪ್ಪ, ಅದ್ರ ಸಂಬಂಧ ಪಾದಯಾತ್ರೆ ಮಾಡ್ತಿದ್ದಾರೆ. ಇದಕ್ಕೆ ಎಲ್ಲ ಸಮಾಜದ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳು ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಕೊಡ್ಬೇಕಂತೈತಿ. ಎರಡನೇದು ಕಲಕುಸುಬು ಕಳ್ಕೊಂಡವ್ರಿಗೆ ಅಂದರೆ ಸರಾಯಿ ಬಂದಾದ್ಮೇಲಿಂದ ನಮ್ಮ ಸಮಾಜದವ್ರಿಗೆ ಸರ್ಕಾರ ಯಾವುದೇ ರೀತಿ ಘೋಷಣೆಗಳು ಮಾಡಿಲ್ಲ. ಅವ್ರಿಗೆ 5 ಎಕರೆ ಜಮೀನು ಕೊಡಬೇಕಂತೈತಿ. ಮತ್ತು ಈಗ ನಮ್ಮ ಸಮಾಜ 2A ಇಂದ ST ಮೀಸಲಾತಿಗೆ ಸೇರಿಸ್ಬೇಕಂತೇಳಿ ಅದೊಂದು ಒತ್ತಾಯ ಮಾಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣಗುರು ಪುತ್ಥಳಿಯನ್ನು ಬೆಂಗಳೂರು ವಿಧಾನಸೌಧ ಎದುರುಗಡೆ ಸ್ಥಾಪಿಸಬೇಕಂತೈತಿ. ರಾಜ್ಯದ ಈಡಿಗ ಹಿಂದುಳಿದ ಭಕ್ತಾಶ್ರಿತ ಕೇಂದ್ರದ ಸಿಗಂದೂರು ಚೌಡೇಶ್ವರ ದೇವಸ್ಥಾನ ವಿರುದ್ಧ ಉಳಿದ ಮೊಕದ್ದಮೆಗಳನ್ನು ಕೂಡಲೇ ಹಿಂತೆಗೆದುಕೊಂಡು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ನೀಡಿ ಆ ಕ್ಷೇತ್ರಕ್ಕೆ ಅಗತ್ಯ ಭೂಮಿ ಮಂಜೂರು ಮಾಡಬೇಕಂತ ಹೋಗ್ತೈತೆ. ಮದ್ಯ ಮಾರಾಟದಲ್ಲಿ ಅಂದರೆ ನಮ್ಮ ಸಮಾಜದ ಈಡಿಗರಿಗೆ 26 ಪಂಗಡಗಳಿಗೆ 50ರಷ್ಟು ಮೀಸಲಾತಿ ಕೊಟ್ಟರೆ ಈಗ ಏನು ಹರಾಜು ಅಂತೇಳಿ ಸರ್ಕಾರ ನಿರ್ಧಾರ ಕೈಗೊಂಡಿರ್ತದೆ. ಹೈಕೋರ್ಟ್ಗೂ ಸ್ಟೇ ಆಗಿದೆ ಸರ್. ಬಟ್ ಕೊಟ್ಟರೆ ಅದರಲ್ಲಿ ಒಂದು 50% ನಮ್ಮ ಸಮಾಜದವ್ರಿಗೆ ಕೊಡಲಿ ಅಂತ ಬೇಡಿಕೆ. ಕೋಟಿ ಚೆನ್ನೈ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಅಭಿವೃದ್ಧಿ ಕೋಟಿ ಚೆನ್ನೈ ಅಭಿವೃದ್ಧಿ ಪ್ರಾಧಿಕಾರ ಪ್ರತಿ ಬಜೆಟ್ನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿ ಮಂಜೂರು ಮಾಡಬೇಕು ಅಂತ ಐತೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾರಾಯಣ ಗುರುಗಳ ಅಧ್ಯಯನ ಪೀಠ ಸ್ಥಾಪಿಸಬೇಕು ಮತ್ತು ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಘೋಷಣೆ ಮಾಡಬೇಕು. ಆಮೇಲೆ ಕಡೆಯದಾಗಿ ಅನುಭವ ಮಂಟಪದಲ್ಲಿ ಈಡಿಗ ಜನಾಂಗದ ಶರಣರಾದ ಹೆಣ್ಣದ ಮರ ಜಯಂತಿ ಆಚರಣೆಯನ್ನು ಸರ್ಕಾರ ಘೋಷಣೆ ಮಾಡುತ್ತದೆ. ಇಷ್ಟು ಪ್ರಮುಖ ಬೇಡಿಕೆಗಳಿದ್ದಾವೆ.
ಇನ್ನೂ ಇದ್ದಾವೆ, ಅವೆಲ್ಲ ನಿಮ್ಗೆ ಕೊಡ್ತೀವಿ. ಇದರಲ್ಲಿ ಶಿವಮೊಗ್ಗ, ಮಂಗಳೂರು, ಕಾರವಾರ, ಉಡುಪಿ ಪ್ರತಿ ಜಿಲ್ಲೆಯಲ್ಲಿ 5 ಎಕರೆ ಜಮೀನು ಮಂಜೂರು ಮಾಡಿ IAS, IPS, KS ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ. ಇದೆಲ್ಲ ನಾವು ಕೊಡ್ತೀವಿ. 41 ದಿನ ಇರುತ್ತೆ. ನಾವು ನಮ್ಮ ಕ್ಷೇತ್ರದಾಗ ನಾವು ಎಷ್ಟು ಜನ ಇರ್ತೀವಿ ಮುಂದಿನ ಕ್ಷೇತ್ರಕ್ಕೆ ಅವ್ರನ್ನ ಬರಮಾಡ್ಕೊಂಡು ಕಳಿಸ್ತೀವಿ. ಇಲ್ಲಿ ಒಂದು ದಿನ ಅಷ್ಟೇ ಆಗ್ತಾರೆ. ನೀಲಕಂಠೇಶ್ವರ ಗುಡಿಯಲ್ಲಿ ಅವರು ಸಭೆ ನಡೆಸಿ ಅವರು ಕೆಲವೊಂದು ಮಾಹಿತಿಗಳನ್ನು ನೀಡ್ತಾರೆ. ಕಾರಣ ಎಲ್ಲ ಸಮಾಜ ಬಾಂಧವರು ಇದಕ್ಕೆ ಬೆಂಬಲ ಕೊಡಬೇಕು ನಮ್ಮ ಸಮಾಜಕ್ಕೆ. ಯಾಕಂದರೆ ಎಲ್ಲ ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಿದ್ರು ನಾರಾಯಣ ಗುರುಗಳು. ಇವತ್ತು ಕೇರಳದಲ್ಲೆಲ್ಲ ಭಾಳ ಇದಿದೆ. ಉಡುಪಿ, ಮಂಗಳೂರು ಸೈಡು ನಮ್ಮ ಜನಾಂಗನೂ ಭಾಳ ಇದ್ದಾರೆ. ಕಲಕುಸುಮ ಕಳ್ಕೊಂಡು ಭಾಳ ತೊಂದರೆ ಅನುಭವಿಸ್ತಿದ್ದಾರೆ. ಇದಕ್ಕೇನೋ ಒಂದು ಪರಿಹಾರ ಕೊಡಬೇಕು. ನಮ್ಮದು ನಿಗಮ ಸ್ಥಾಪನೆ ಮಾಡಿದ್ದಾರೆ, ಬಟ್ ಹಣ ಮಂಜೂರು ಮಾಡಿಲ್ಲ. ಅದು ಒಂದು ಹೋಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಇದನ್ನು ಸ್ವಲ್ಪ ಐತಿಹಾಸಿಕ ಪಾದಯಾತ್ರೆಯನ್ನು ನಮ್ಮ ಗುರುಗಳು ಹಮ್ಮಿಕೊಂಡಿದ್ದಾರೆ. ಆ ಒಂದು ಪಾದಯಾತ್ರೆಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದಲೂ ತುಂಬ ಸಾಥ್ ಬರ್ತಾ ಇದೆ. ಅದರಂಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ತುಂಬ ದಿನಗಳಾಗಿದೆ. 21 ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದ ನಂತರ 21 ಅವತ್ತು ಸಂಜೆ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ಸಭೆ ಆಗುತ್ತೆ. ಸಭೆ ಆದ ನಂತರ ಮತ್ತು 22ಕ್ಕೆ ವಿಶ್ರಾಂತಿ ಇರುತ್ತೆ ಅವ್ರಿಗೆ. ಮತ್ತು ಅದಾದ ನಂತರ 23ಕ್ಕೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವೆಲ್ಲ ಹೋಗ್ತೀವಿ ಪಾದಯಾತ್ರೆಗೆ, ಬಸವಪಟ್ಟಣದವ್ರಿಗೆ ಹೋಗ್ತೀವಿ. ಮತ್ತು ಅಲ್ಲಿಂದ ಹಾಗೆ ಮುಂದಕ್ಕೆ ಆಯಾ ಊರಿಂದ ಮತ್ತು ಅವರವರೆಲ್ಲ ಜೊತೆ ಆಗ್ತಿರ್ತಾರೆ. ಮತ್ತು ಗುಂಪದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಅಲ್ಲೆಲ್ಲ 3-4 ತಾಲೂಕು ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದು ಮುಗಿಸ್ಕೊಂಡು ಮತ್ತೆ ಹಾಗೆ ಪಾದಯಾತ್ರೆ ಹೋಗ್ತಾರೆ. ಹಾಗಾಗ್ಬಿಟ್ಟು ಅವ್ರಿಗೆಲ್ಲ ನಾವು ಇಲ್ಲಿಂದ ತುಂಬ ಜನ ಸಾಥ್ ಕೊಡ್ತಾಯಿದ್ದೀವಿ. ಈ ಒಂದು ಸಮಾಜ ಅಂದರೆ ನಮ್ಮದು ಒಂದೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಗುರುಗಳನ್ನು ಅವರು ಎಲ್ಲ ಜಾತಿ ಗುರುಗಳನ್ನ ಕರ್ಕೊಂಡು ಒಂದು ಪಾದಯಾತ್ರೆಯಲ್ಲಿ ಎಲ್ಲ ಗುರುಗಳು ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗುರುಗಳಿಗೆ ಇವತ್ತಿನ ದಿನ ಅವ್ರು ನಮಗೋಸ್ಕರ ಅಂತ ಮಾಡ್ತಾಯಿಲ್ಲ, ಮುಂದಿನ ಪೀಳಿಗೆಗೆ ನಮ್ಮದಾಯಿತು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಥರ ಒಂದು ಪೀಳಿಗೆಗಾದರೂ ಸಿಗಲಿ, ಒಂದು ಹೋರಾಟ ಮಾಡಿದ್ದು ಒಂದು ಕೆಲಸಗಳಾಗಲಿ ಅಂತ ಕೈ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಸಾಥ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಗುರುಗಳು ಒಂದೇ ಜಾತಿ ಒಂದೇ ಧರ್ಮ ಅಂದರೆ ಎಲ್ಲ ಸಮಾಜದವರು ಒಂದೇ ಅಂತ ಸಂದೇಶವನ್ನು ಸಾರಿದ್ದಾರೆ. ಅದರಲ್ಲಿ ನಾವು ಕೂಡ ಎಲ್ಲ ಸಮಾಜದವರು ಕೂಡ ಒಂದೇ ಜಾತಿ ಒಂದೇ ಧರ್ಮ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಜೀವನ ನಡೆಸ್ತಿದ್ದೇವೆ. ಪ್ರಣವಾನಂದ ಶ್ರೀ ನಾರಾಯಣ ಗುರುಗಳು ಕಾರ್ದಾಳ ಅಲ್ಲಿಂದ 700 ಕಿಲೋಮೀಟರ್ ಈಗಾಗಲೇ ಪ್ರಣವಾನಂದ ಮಹಾಸ್ವಾಮಿಗಳು ಮತ್ತು ಮಾಲಿಕೆಯ ಗುರುಗಳು ಮತ್ತು ಇನ್ನೂ ಅನೇಕ ನಮ್ಮ HR ಶ್ರೀನಾಥ್ ಮಾಜಿ ಈಗಾಗಲೇ ಕರ್ದಾಳ ಗ್ರಾಮದಲ್ಲಿ ಇದಕ್ಕೆ ಪಾದಯಾತ್ರೆಗೆ ಐತಿಹಾಸಿಕ ಪಾದಯಾತ್ರೆಗೆ ಚಾಲನೆ ನೀಡಿದ್ದು ಈಗಾಗಲೇ ಅದು ಕೂಡ 21ನೇ ತಾರೀಕು ಗಂಗಾವತಿಗೆ ಆಗಮಿಸ್ತಾ ಇದೆ. 21ನೇ ತಾರೀಕು ಗಂಗಾವತಿಗೆ ಆಗಮಿಸಿದ ನಂತರ ಅಲ್ಲಿ ಅವತ್ತಿನ ದಿನ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಎಲ್ಲ ಸಮಾಜದ ಗಂಗಾವತಿ ತಾಲೂಕು ಎಲ್ಲ ಸಮಾಜದ ಬಂದವರು ಕೂಡ ನಾವಲ್ಲಿ ಆ ಕಾರ್ಯಕ್ರಮವನ್ನು ಸ್ವಾಮಿಗಳ ಪಾದಯಾತ್ರೆಯನ್ನು ಸ್ವಾಗತ ಮಾಡಿ ಅಲ್ಲಿಂದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತದೆ. ನೀಲಕಂಠೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಮಾಜದ ಬಂಧುಗಳು ಅವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿದ್ದಾರೆ. ಅದಾದ ನಂತರ 22ನೇ ತಾರೀಕು ಗಂಗಾವತಿಯಲ್ಲಿ ಗುರುಗಳು ವಿಶ್ರಾಂತಿಯನ್ನು ತರುತ್ತಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಶ್ರೀನಾಥಣಿಯವರು ಕೂಡ ಭಾಗವಹಿಸ್ತಾರೆ. ಮತ್ತು 22ನೇ ತಾರೀಕು ವಿಶ್ರಾಂತಿ ಆದಮೇಲೆ 23ನೇ ತಾರೀಕು ಗಂಗಾವತಿ ನಗರದಿಂದ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬಿಟ್ಟು ಒಡ್ರಟ್ಟಿ ಗ್ರಾಮದ ಮೂಲಕ ಬಸಪಟ್ಟಣ, ದಾಸನಾಥ್ ಬ್ರಿಡ್ಜು, ಹೀಗೆ ಚಿಕ್ಕಬೆಣಕಲ್ಲು, ಮುಕ್ಕುಂಪಿ, ಜಬ್ಬಲಗುಡ್ಡ, ಹೀಗೆ ಬೂದುಂಪ ಕ್ರಾಸ್ ತನಕನೂ ಪಾದಯಾತ್ರೆ ಹೋಗುತ್ತದೆ. ಇದರಲ್ಲಿ ಗಂಗಾವತಿ ತಾಲೂಕಿಗೆ ಆಗಮಿಸಿದ ನಂತರ ಗಂಗಾವತಿ ತಾಲೂಕಿನ ಸರ್ವ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ವಹಿಸಲಿದ್ದಾರೆ. ಈಗಾಗಲೇ ಎಲ್ಲ ಸಮಾಜದವರು ಕೂಡ ಭರವಸೆ ನೀಡಿದ್ದಾರೆ, ನಾವು ಕೂಡ ನಿಮ್ಮ ಜೊತೆಗೆ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತೇಳಿ. ಈ ಸ್ವಾಮಿಗಳ ಪಾದಯಾತ್ರೆಗೆ ನಾವು ಕೂಡ ಭಾಗವಹಿಸ್ತೀವಿ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಒಂದು ಇದರಲ್ಲಿ ಪಾದಯಾತ್ರೆ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಈಗೇನು ಸ್ವಾಮಿಗಳೇನು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ, ಈ ಪಾದಯಾತ್ರೆಯಲ್ಲಿ ಎಲ್ಲ ಸಮಾಜದವರು ಕೂಡ ಭಾಗವಹಿಸ್ತಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸಮಾಜಕ್ಕೆ ನಾವು ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಇನ್ನುಳಿದ ಸಮಾಜಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತರೆ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಒಂದು ಶಕ್ತಿ ತುಂಬುತ್ತೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಬಂಧುಗಳು ಆಗಮಿಸಿ 3 ದಿನ ಈ ಕಾರ್ಯಕ್ರಮ 21ಕ್ಕೆ ಗಂಗಾವತಿಗೆ ಬರುತ್ತೆ, 22 ವಿಶ್ರಾಂತಿ, 23ಕ್ಕೆ ಮತ್ತೆ ಪಾದಯಾತ್ರೆ ಬರುತ್ತೆ. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಪತ್ರಕರ್ತರಿಗೆ ಮೊದಲಿಗೆ ವಂದಿಸುತ್ತಾ ಇವತ್ತಿನ
ಈ ಒಂದು ಐತಿಹಾಸಿಕ ಪಾದಯಾತ್ರೆ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮಿಗಳು ಏನು ಬರ್ತಾ ಇದ್ದಾರೆ, ಅವರ ಎಲ್ಲ ಸರ್ವ ಸಮಾಜದ ಸಲುವಾಗಿ, ಅವರ ಮೀಸಲಾತಿಗಾಗಿ ಅವರ ಪ್ರಮುಖವಾದ ಬೇಡಿಕೆಗಳನ್ನು ಕುರಿತು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದು ಎಲ್ಲರಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಒಂದು ಪಾದಯಾತ್ರೆಗೆ ನಾವು ಸಹ ಅಂದರೆ ಈಗಾಗಲೇ ನಾವು ನಮ್ಮ ಪಂಚಮಶಾಲಿ ಸಮಾಜದ ವತಿಯಿಂದ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ನಿನ್ನೆ ನಾವು ಹೇಳಿದ್ವಿ. ಈಗ ಅವರು ಇವತ್ತು ಸಾಯಂಕಾಲ ಅಥವಾ ನಾಳೆ ಎಲ್ಲ ನಮ್ಮ ಪ್ರಮುಖ ಪಂಚಮಶಾಲಿ ಸಮಾಜದವರು ಎಲ್ಲ ಸೇರಿ ಈ ಒಂದು ಐತಿಹಾಸಿಕ ಪಾದಯಾತ್ರೆಯ ಪ್ರಣವಾನಂದ ಸ್ವಾಮಿಗಳಿಗೆ ನಾವು ಸಂಪೂರ್ಣ ಈ ಒಂದು ಪಾದಯಾತ್ರೆಯಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸುತ್ತೇವೆ. ಯಾಕೆ ಅಂದರೆ ಈ ಹಿಂದೆ ನಮ್ಮ ಪಂಚಮಶಾಲಿ ಸಮಾಜದ ಮೀಸಲಾತಿಗಾಗಿ ನಾವು ನಮ್ಮ ಪಂಚಮಶಾಲಿ ಜಗದ್ಗುರುಗಳಾದ ಕೂಡಲ ಸಂಗಮಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಪಾದಯಾತ್ರೆ ಕೈಗೊಂಡಿದ್ದರು. ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಸಮಾಜದ 2A ಮೀಸಲಾತಿಗಾಗಿ. ಆ ಒಂದು ನಿಟ್ಟಿನಲ್ಲಿ ತದನಂತರ ಬೆಂಗಳೂರಿನ ತಲುಪಿದ ನಂತರ ಅಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸತ್ಯಾಗ್ರಹ ಕೂತ್ಕೊಂಡ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಣವಾನಂದ ಸ್ವಾಮಿಗಳು ಅಲ್ಲಿಗೆ ಆಗಮಿಸಿ ನಮ್ಮ ಪಂಚಮಶಾಲಿ ಜಗದ್ಗುರುಗಳನ್ನು ಭೇಟಿಯಾಗಿ ನಿಮ್ಮ ಒಂದು ಮೀಸಲಾತಿಯಾಗಿ ಸಂಪೂರ್ಣ ನಾವು ಬೆಂಬಲ ಕೊಡ್ತೀವಿ, ಎಲ್ಲ ಹಿಂದುಳಿದ ವರ್ಗದಿಂದ ತಾವು, ಯಾಕಂದರೆ ತಮ್ಮ ಸಮಾಜ ಒಂದು ಕಡುಬಡವ ಸಮಾಜ ಕೇವಲ ವ್ಯವಸಾಯದಿಂದ ಅವಲಂಬಿತವಾಗಿದೆ. ಹಾಗಾಗಿ ನಿಮಗೂ ಸಹ ಈ ಒಂದು ಮೀಸಲಾತಿ ಸಿಗಬೇಕನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ನಾವು ಹಿಂದುಳಿದ ವರ್ಗದ ಎಲ್ಲ ಸ್ವಾಮಿಗಳು ನಿಮಗೆ ಬೆಂಬಲ ಸೂಚಿಸ್ತೀವಂತಂದು ಹೇಳಿ ಆ ಒಂದು ಸಂದರ್ಭದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲೇ ಬಂದು ನಮ್ಮ ಗುರುಗಳಿಗೆ ಅವರ ಆ ಒಂದು ವೇದಿಕೆಯಲ್ಲಿ ತಿಳಿಸಿ ನಮಗೆ ಬೆಂಬಲ ಸೂಚಿಸಿದರು. ಆ ಒಂದು ಕಾರಣಕ್ಕೆ ಇವತ್ತಿಗೂ ನಾವು ನಮ್ಮ ಸಮಾಜ ಆ ಒಂದು ಪ್ರಣವಾನಂದ ಸ್ವಾಮಿಗಳಿಗೆ ನಾವು ಋಣಿಯಾಗಿದ್ದೇವೆ. ನಮ್ಮ ಜಗದ್ಗುರುಗಳು ಸಹ ಗುರುಗಳು ಸಹ ಈಗಾಗಲೇ ನಾವು ಫೋನಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಈ ಒಂದು ಐತಿಹಾಸಿಕ ಪಾದಯಾತ್ರೆಯಲ್ಲಿ ತಾವೆಲ್ಲ ನಮ್ಮ ಸಮಾಜದ ಪಂಚಮಶಾಲಿ ಬಂಧುಗಳು ಹಾಗೂ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ, ಮರಳಿ ಆಚಾರ ನರಸಾಪುರ ಆ ಮುಖಾಂತರ ಬರ್ತಕ್ಕಂಥ ಇವತ್ತೆಲ್ಲ ನರಸಾಪುರ ಆಚಾರ ನರಸಾಪುರ ಮರಳಿ ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿ ಅಲ್ಲೆಲ್ಲಿ ಬರ್ತಕ್ಕಂಥ ಒಂದು ದಾರಿಯಲ್ಲಿ ಅವರಿಗೆ ಸ್ವಾಗತ ಕೊಡಬೇಕು ನೀವು. ತದನಂತರ ನಾವು ಗಂಗಾವತಿಗೆ ಅವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಮೇಲೆ ಆ ಒಂದು ರೂಟ್ ನೋಡಿಕೊಂಡು ನಾವು ಸಹ ಎಲ್ಲ ಸರ್ವ ಸಮಾಜದವರು ಇವತ್ತು ಅಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲರೂ ಸೇರಿ ಆ ಒಂದು ಗುರುಗಳನ್ನು ಪಾದಯಾತ್ರೆಯನ್ನು ಸ್ವಾಗತ ಮಾಡಿಕೊಂಡು ತದನಂತರ ದುರ್ಗಮ್ಮ ಗುಡಿಯವರೆಗೆ ಬಂದು ಅವ್ರು ಏನು ನಿಕಟೇಶ್ವರ ಗುಡಿಯಲ್ಲಿ ಏನು ಮಾಡ್ತಾರೆ ಅವತ್ತಿನ ದಿವಸ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅಲ್ಲಿವರೆಗೆ ನಾವು ಬಂದು ಅವರಿಗೆಲ್ಲ ಸೇರ್ತೀವಿ. ಪುನಃ ಇಲ್ಲಿಂದ ರೆಸ್ಟ್ ತೊಗೊಂಡು ಮತ್ತೆ ಪಾದಯಾತ್ರೆ ಚಾಲೂ ಮಾಡಿದ ಮೇಲೆ ನಮ್ಮ ಸಮಾಜ ಎಲ್ಲೆಲ್ಲಿ ಬರುತ್ತೆ, ಇಲ್ಲಿ ಒಟ್ರಟ್ಟಿ ಇರ್ಬೋದು, ಹೊಸಪಟ್ಟಣ ಇರ್ಬೋದು, ದಾಸನಾಳ ಇರ್ಬೋದು, ಚಿಕ್ಕಬೆಳಕಲ್ಲಿ ಇರಬೆಳಕಲ್ಲಿ ಅಲ್ಲೆಲ್ಲಿ ಹೋಗ್ತಕ್ಕಂಥ ಎಲ್ಲರಿಗೆ ನಮ್ಮ ಸಮಾಜದವರಿಗೆ ಆಯಾ ಪಾದಯಾತ್ರೆ ಬಂದ ತಕ್ಷಣ ಗುರುಗಳಿಗೆ ಸ್ವಾಗತ ಮಾಡಿ ಸಂಪೂರ್ಣ ಬೆಂಬಲ ಕೊಟ್ಟಿರ್ತೀವಿ.